ಮತ್ತೊಮ್ಮೆ ಸುಹಾಸಿನಿ ವಿಶೇಷ ಹೋಮಿಯೋ ಕೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕತ್ತು ನೋವು ಹಾಗೂ ಅದಕ್ಕೆ ಇರುವಂತಹ ಹೋಮಿಯೋಪತಿಲಿರುವಂತಹ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಡಾಕ್ಟರ್, ಕತ್ತು ನೋವಿನ ಬಗ್ಗೆ ಸಾಕಷ್ಟು ಹೇಳಿದ್ರಿ, ಯಾವ ರೀತಿಯ ಕತ್ತು ನೋವಿರುತ್ತೆ, ಏನಕ್ಕೆ ಬರುತ್ತೆ ಅನ್ನುವಂಥದ್ದು. ಈಗ ಹೋಮಿಯೋಪತಿಯಲ್ಲಿ ಯಾವ ರೀತಿ ವಿಶೇಷ ಚಿಕಿತ್ಸೆ ಇದೆ ಅಂತ ಹೇಳ್ತೀರಿ? ಹೋಮಿಯೋಪತಿಯಲ್ಲಿ ಈಗ ನಾವು ಫಸ್ಟ್ ಅದನ್ನು ಕ್ಲಾಸಿಫೈ ಮಾಡ್ತೀರಿ. ಇದೇನು ಅಕ್ಯೂಟ್ ಕೇಸ್ ಇದೆಯಾ ಇಲ್ಲ ಕ್ರಾನಿಕ್ ಕೇಸ್ ಇದೆ ಅಂತ. ಅಕ್ಯೂಟ್ ಕೇಸ್ ಇದ್ದರೆ ಅದಕ್ಕೆ ಅಕ್ಯೂಟ್ ಮೆಡಿಕೇಷನ್ಸ್ ಇರುತ್ತೆ, ಲೈಕ್ ರಸ್ಟಾಕ್ಸ್, ಬ್ರಯೋನಿಯಾ ಈ ಥರ ಔಷಧಿ ಇದೆ. ಇದು ಕೊಟ್ಟ ನಂತರ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ಕ್ರಾನಿಕ್ ಸ್ಟೇಜ್. ಈ ಕ್ರಾನಿಕ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಇಟ್ ಈಸ್ ಅ ಸರ್ವೈಕಲ್ ಸ್ಪಾಂಡಿಲೋಸಿಸ್. ಇದನ್ನು ನಾನು ಹೇಳ್ದಂಗೆ ಬೋನ್ ಪೆಥಾಲಜಿ ಅಂದರೆ ಮೂಳೆ ಬಿಟ್ಟು ದಿ ಸೆಕೆಂಡ್ ಸ್ಟೇಜಿಗೆ ಹೋಗಿರುತ್ತೆ. ಇದನ್ನು ನಾವು ರೆಕ್ಟಿಫೈ ಮಾಡಬೇಕಂದ್ರೆ ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀರಿ ಹೋಮಿಯೋಪತಿಯಲ್ಲಿ. ಈ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂದರೆ ಈಗ ನಾವು ಆ ಮನುಷ್ಯನ ನಾವು ಸ್ಟಡಿ ಮಾಡ್ತೀರಿ, ಅವ್ರ ಪರ್ಸ್ನಾಲಿಟಿ ಆಗಿದೆ, ಅವ್ರ ಮಾನಸಿಕ ಸ್ವಭಾವ ಆಗಿದೆ, ಅವ್ರ ಫಿಸಿಕಲ್ ಅಟ್ರಿಬ್ಯೂಟ್ಸ್, ಮೆಂಟಲ್ ಅಟ್ರಿಬ್ಯೂಟ್ಸ್, ಇದನ್ನು ನಾವು ಅನಲೈಸ್ ಮಾಡ್ತೀರಿ. ಅನಲೈಸ್ ಮಾಡಿ ನಂತರ ಅದ್ರ ಮೇಲೆ ನಾವು ಔಷಧಿ ಕೊಡ್ತೀರಿ. ಸೊ ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀರಿ. ಸೊ ದಿ ಬೇಸಿಕ್ ಡಿಫ್ರೆನ್ಸ್ ಏನಂದರೆ, ಈಗ ಕತ್ತು ನೋವು ಇದೆ, ನಾವು ನೋವಿಗೆ ಔಷಧಿ ಕೊಡೋದಿಲ್ಲ. ನೋವಿಗೆ ಏನಕ್ಕೆ ಆಗ್ತಿದೆ, ನೋವು ಬರೋ ಕಾರಣ ಏನು, ಅದ್ರ ಮೇಲೆ ನಾವು ಅನಲೈಸ್ ಮಾಡಿ ಅದಕ್ಕೆ ಔಷಧಿ ಕೊಡ್ತೀರಿ. ಫಾರ್ ಎಕ್ಸಾಂಪಲ್ 10 ಜನ ಕತ್ತು ನೋವು ಪೇಷಂಟ್ಸ್ ಇದ್ರೆ ಬೇರೆ ಬೇರೆ ಕಾರಣಗಳೇ ಇರುತ್ತೆ, ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಅದಕ್ಕೆ ಬೇರೆ ಬೇರೆ ಔಷಧಿ ಇರುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಅ ಫಿಸಿಕಲ್ ಕಾಸ್. ಈಗ ಒಬ್ಬರಿಗೆ ಸ್ಟ್ರೇನ್ಲಿಂದ ಆಗಿರ್ಬೋದು, ಕೆಲಸದ ಒತ್ತಡದಿಂದ ಆಗಿದ್ರೆ ಅವ್ರಿಗೆ ಮೆಡಿಸಿನ್ ಬೇರೆ ಆಗುತ್ತೆ. ಒಂದು ಫಿಸಿಕಲ್ ಸ್ಟ್ರೇನ್ ಆಗಿದ್ರೆ ಅವ್ರಿಗೆ ಮೆಡಿಸಿನ್ ಬೇರೆ ಆಗುತ್ತೆ. ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಆಗಿದ್ರೆ ಅವ್ರಿಗೆ ಮೆಡಿಸಿನ್ ಬೇರೆ ಆಗುತ್ತೆ. ಸೊ ಇದ್ರ ಮೇಲೆಲ್ಲ ನಾವು ಅನಲೈಸ್ ಮಾಡಿ ಅದಕ್ಕೆ ನಾವು ಮೆಡಿಸಿನ್ ಕೊಡ್ತೀರಿ. ಸೊ ಬೇಸಿಕ್ ಡಿಫ್ರೆನ್ಸ್ ಇದಾಗುತ್ತೆ. ಸೊ ಪೇನ್ ಕಿಲ್ಲರ್ಸ್ ಥರ ನಮ್ಮಲ್ಲಿ ಔಷಧಿ ಇಲ್ಲ. ಸಾಮಾನ್ಯವಾಗಿ ಡಾಕ್ಟರ್, ಹೋಮಿಯೋಪತಿ ಚಿಕಿತ್ಸೆ ಅಂದರೆ ನಿಧಾನವಾಗಿ ಆಗುತ್ತೆ, ಬೇಗ ಪರಿಣಾಮ ಸಿಗೋದಿಲ್ಲ ಅಂತ ಹೇಳ್ತಾರೆ. ನಾವು ಈ ಕತ್ತು ನೋವಿಗೆ ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಎಷ್ಟು ದಿನದಲ್ಲಿ ರಿಸಲ್ಟ್ ಸಿಗುತ್ತೆ? ನೋಡಿ, ನೀವು ಹೇಳ್ದಂಗೆ ಅಕ್ಯೂಟ್ ಪೇನ್ ಇತ್ತು, ಫಾರ್ ಎಕ್ಸಾಂಪಲ್ ಸ್ಪ್ರೇನ್ ಇತ್ತು, ಡೆಫಿನೆಟ್ಲಿ 1 or 2 ಡೇಸಲ್ಲಿ ಡೆಫಿನೆಟ್ಲಿ ಅದು ಗುಣ ಆಗುತ್ತೆ. ಅದೇ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ದರೆ ಅದೇನಾಗುತ್ತೆ ಅಂದರೆ ಇದು ಡಿಜನರೇಟಿವ್ ಕಂಡೀಷನ್. ಇದರಲ್ಲಿ ನೀವು 2 ದಿನದಲ್ಲಿ ವಾಸಿ ಮಾಡೋದಿಲ್ಲ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾವ ಸಿಸ್ಟಮ್ ಆಫ್ ಮೆಡಿಸಿನಲ್ಲೂ ಇದಕ್ಕೆ ಅಷ್ಟು ಜಲ್ದಿ ಔಷಧಿ ಇಲ್ಲ. ಸರ್ಜರಿ ಒಂದೇ ಇರೋದು. ಸರ್ಜರಿ ಮಾಡಿದ್ರೂ ಕೂಡ ಒಂದು 10-15 ದಿವಸ ಮೂಮೆಂಟ್ಸ್ ಮಾಡಬಾರ್ದು, ಆ ಥರ ಇರುತ್ತೆ. ಸೊ ಇಟ್ ವಿಲ್ ಡಿಪೆಂಡ್ ಆನ್ ದಿ ಡಿಸೀಸ್. ಸೊ ಹೋಮಿಯೋಪತಿ ಔಷಧಿ ಜನರಲಿ ಸ್ಲೋ ಅಂತ ಹೇಳ್ತಾರೆ, ಆದರೆ ಇಟ್ ಈಸ್ ನಾಟ್ ಟ್ರೂ. ಏನಕ್ಕೆ ಪೇಷಂಟ್ಸ್ ನಮ್ಮ ಹತ್ರ ಬರೋದು ಲಾಸ್ಟ್ ಸ್ಟೇಜಲ್ಲಿ ಬರ್ತಾರೆ. ನಿಜವಾಗ್ಲೂ ನಾನು ಜನರ ಮೆಂಟಾಲಿಟಿ ಬಗ್ಗೆ ಕೂಡ ಮಾತಾಡೋದಿದ್ದೆ. ಯಾಕಂದರೆ ಎಲ್ಲ ಅಲೋಪತಿ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಎಲ್ಲ ಟ್ರೈ ಮಾಡಿ ಕೊನೆಗೆ ಲಾಸ್ಟ್ ಆಪ್ಷನ್ ಅಂದ್ಕೊಂಡು ಹೋಮಿಯೋಪತಿಗೆ ಬರ್ತಾರೆ. ಅಲ್ಲಿ ಬಹುಶಃ ಲೇಟ್ ಆಗ್ಬೋದು, ಅಂದರೆ ಅದು ಒಂದು ಸಿವಿಯರ್ ಸ್ಟೇಜ್ ತಲುಪಿರಬಹುದು. ಡೆಫಿನೆಟ್ಲಿ ಸಿವಿಯರ್ ಸ್ಟೇಜ್ ಇದ್ದ ನಂತರ ನಾವು ಅದನ್ನು ರೆಕ್ಟಿಫೈ ಮಾಡೋಕ್ಕೆ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಟೈಮ್. ಈಗ ಪೆಥಾಲಜಿ ಇರುತ್ತೆ, ಫಿಸಿಯಾಲಜಿ ಇರುತ್ತೆ, ಅದು ರೀಜನರೇಟ್ ಆಗೋಕ್ಕೂ ಅದಕ್ಕೆ ಪ್ರಕೃತಿ ವಿರುದ್ಧ ಟೈಮ್ ಇರುತ್ತೆ. ಅದಕ್ಕೆ ಮುಂಚೆ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಈಗ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಏನೋ ನರ್ವ್ ಕಂಪ್ರೆಷನ್ ಆಗಿದ್ರೆ ಆ ನರ್ವ್ ಕಂಪ್ರೆಷನ್ನ ನಾವು ರಿಲೀಸ್ ಮಾಡೋಕ್ಕೆ ದೇರ್ ಇಸ್ ಅ ಪೆಥಾಲಜಿ, ದೇರ್ ಇಸ್ ಅ ಫಿಸಿಯಾಲಜಿ ಇನ್ವಾಲ್ವ್ಡ್. ಅದನ್ನು ರೆಕ್ಟಿಫೈ ಮಾಡೋಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಸೊ ಈಗ ಇನ್ ಜನರಲ್ ಹೋಮಿಯೋಪತಿ ಔಷಧಿ ತೊಗೊಂಡ ನಂತರ ಅದು ತುಂಬ ನಿಧಾನಕ್ಕೆ ವಾಸಿ ಆಗುತ್ತೆ ಈಸ್ ರಾಂಗ್. ಈಗ ಜ್ವರ ಬಂತು, ಜ್ವರಕ್ಕೆ ನಾವು ಔಷಧಿ ತೊಗೊಂಡ್ರೆ ಒಂದಿನಲ್ಲಿ ಅದು ಕಡಿಮೆ ಆಗಬೇಕು. ಬಿಕಾಸ್ ಅದರದ್ದು ಫಿಸಿಯಾಲಜಿ ಪೆಥಾಲಜಿ ಬೇರೆ. ಕತ್ತು ನೋವು ಇನ್ ಅ ಕ್ರಾನಿಕ್ ಸ್ಟೇಜ್ ಇಸ್ ಡಿಫ್ರೆಂಟ್. ಈಗ 10 ವರ್ಷದಿಂದ ಇರೋ ಪೇಷಂಟ್ ಬರ್ತಾರೆ, ಅವ್ರಿಗೆ ಒಂದೇ ದಿನದಲ್ಲಿ ನೀವು ವಾಸಿ ಮಾಡಿ ಅಂದರೆ ಸಾಧ್ಯವಿಲ್ಲ. ಸೊ ಅದಕ್ಕೆ ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. 6 months ಇರ್ಬೋದು, ಇಲ್ಲ 8 ತಿಂಗಳು ಇರ್ಬೋದು. ಆ ಪೇಷಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ಅವ್ರದ್ದು ವಯಸ್ಸು ಎಷ್ಟು, ಅವ್ರದ್ದು ನ್ಯೂಟ್ರಿಷನಲ್ ಸ್ಟೇಟಸ್ ಏನಿದೆ, ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಈಗ ಯಾರಿಗಾದ್ರೂ ಕೆಲಸದ ಒತ್ತಡದಿಂದ ಆಗ್ತಿದೆ, ಈಗ ಅವ್ರು ಅದೇ ಎನ್ವಿರಾನ್ಮೆಂಟಲ್ಲಿ ಇರ್ತಾರೆ, ನಾ ಔಷಧಿ ಕೊಟ್ಟು ಕೂಡ ಸೊ ಅದೇ ಕೆಲಸದ ಒತ್ತಡದಲ್ಲೇ ಇರಬೇಕು, ಅವರು ಜೊತೆಗೆ ವಾಸಿನೂ ಆಗಬೇಕು. ಸೊ ಹೋಮಿಯೋಪತಿ ಜಲ್ದಿನೂ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಅದು ಮಾಡಿದ ನಂತರ ಗ್ರ್ಯಾಜುಯಲ್ ಇಟ್ ವಿಲ್ ಗೆಟ್ ರೆಕ್ಟಿಫೈಡ್. ಸೊ ಡಾಕ್ಟರ್, ಬೇರೆ ಥರದ ಚಿಕಿತ್ಸೆಗಳಿಗೆ ಹೋಲಿಸಿದ್ರೆ ಹೋಮಿಯೋಪತಿ ಚಿಕಿತ್ಸೆ ಯಾವ ರೀತಿ ಬೆಟರ್ ಅಂತ ಹೇಳ್ತಾರೆ? ಹೋಮಿಯೋಪತಿಯಲ್ಲಿ ನಾನು ತಿಳಿದ ಮಟ್ಟಿಗೆ ಪ್ರಾಣಿಗಳ ಮೇಲೆ ಅಲ್ಲ, ಇದು ಮನುಷ್ಯರ ಮೇಲೆ ಪ್ರಯೋಗಿಸಿದಂಥ ಔಷಧಿಗಳನ್ನು ಕೊಡ್ತಾರೆ ಅಂತ. ಕರೆಕ್ಟ್. ಸೊ ಇದ್ರಲ್ಲಿ ನಾವೇನು ಹೇಳ್ತೀರಿ ಅಂದರೆ, ಇದು ನಾವು ಹ್ಯೂಮನ್ ಪ್ರೂವಿಂಗ್ ಮಾಡ್ತೀರಿ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ರಸ್ಟಾಕ್ಸ್ ಅಂತ ಒಂದು ಔಷಧಿ ಇದೆ. ಈ ಔಷಧಿನ ನಾವು ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಸ್ಟಡಿ ಮಾಡಿರ್ತೀರಿ. ಸೊ ಇದರಿಂದ ಫಸ್ಟ್ ಥಿಂಗ್ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅಬ್ಸಲ್ಯೂಟ್ಲಿ 0 ಸೈಡ್ ಎಫೆಕ್ಟ್ಸ್. ಅದೇ ಯಾರಾದರೂ ಪೇನ್ ಕಿಲ್ಲರ್, ಹೆಚ್ಚಾಗಿ ಪೇನ್ ಕಿಲ್ಲರ್ಸ್ ತೊಗೊಳ್ತಾ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಆಗ್ಬೋದು. ಸೊ ಫಸ್ಟ್ ಥಿಂಗ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಂತರ ದೀಸ್ ಮೆಡಿಸಿನ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಅಲರ್ಜಿಕ್ ರಿಯಾಕ್ಷನ್. ಸೈಡ್ ಎಫೆಕ್ಟ್ಸ್ ಏನಿರಲ್ಲ, ಅಲರ್ಜಿಕ್ ರಿಯಾಕ್ಷನ್ ಇರೋದಿಲ್ಲ. ಮೂರನೇದು, ಇದು ಜಡದಿಂದ ವಾಸಿ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ಬೇಸಿಕ್ ಥಿಂಗ್ಸ್. ಆಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾರಾದರೂ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ತೊಗೊಂಡ್ರೆ
ಮಾತ್ರೆ ಖಂಡಿತ ತಗೊಂಡಾಗ ಇವರಿಗೆ ಅಂದ್ರೆ ಒಂದ್ ರೀತಿ ಅಡಿಕ್ಟ್ ಆಗಿರ್ತಾರೆ, ಆ ಟ್ಯಾಬ್ಲೆಟ್ ತಗೊಂಡ್ರೇನೆ ನನಗೆ ನೋವು ಕಡಿಮೆ ಆಗೋದು ಅನ್ನೋ ತರ ಅವ್ರದ್ದು ಮೆಂಟಾಲಿಟಿ ಸೆಟ್ ಆಗ್ಬಿಟ್ಟಿರುತ್ತೆ. ಅದು ಇರೋದಿಲ್ಲ ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ, ಆ ಒಂದು ಪಾಯಿಂಟ್ ಇರೋದಿಲ್ಲ. ಒಂದು ನಿರ್ದಿಷ್ಟ ಸಮಯಕ್ಕೆ ಇಷ್ಟು ಚಿಕಿತ್ಸೆ ತಗೊಂಡ್ರೆ ಸಾಕು, ಆಮೇಲೆ ಪೂರ್ತಿಯಾಗಿ ವಾಸಿ ಆಗುತ್ತೆ ಅಂತ ಹೇಳಿ. ಡೆಫಿನೆಟ್ಲಿ ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳ್ತಿದ್ದಲ್ವ, ವಯಸ್ಸು, ಸ್ಟೇಜ್ ಆಫ್ ದಿ ಡಿಸೀಸ್, ಅದ್ರ ಮೇಲೆ 8 ತಿಂಗಳಿರ್ಬೋದು ಇಲ್ಲ 1 ವರ್ಷ ಇರ್ಬೋದು, ಅದನ್ನು ತೊಗೊಂಡ ನಂತರ ಡೆಫಿನೆಟ್ಲಿ ಅದು ವಾಸಿ ಆಗುತ್ತೆ. ನಂತರ ಔಷಧಿಯನ್ನು ಬೇಕಾಗಿರಲ್ಲ. ಬಟ್ ಒಂದು ಬಾರಿ ಸಂಪೂರ್ಣ ವಾಸಿ ಇದ್ರೆ ಮತ್ತೆ ಮತ್ತೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಕಡಿಮೆ ಇರುತ್ತೆ. ಆದರೆ ನಾನು ಅದೇ ಹೇಳ್ತಿದ್ದೆ, ಪೋಸ್ಚರ್ ಹಂಗೆ ಆಯಿತು. ಈಗ ಯಾರೋ ಒಬ್ಬರು ಬಂದರು, ಅವ್ರಿಗೆ ನಾವು ಔಷಧಿ ಕೊಟ್ರಿ, ಸರಿ ಹೋಯಿತು. ನಂತರ ಮತ್ತೆ ಅವ್ರು ಅದೇ ಥರ ಪೋಸ್ಚರ್ ಮಾಡ್ತಿದ್ದಾರೆ, ಎಕ್ಸಸೈಸ್ ಮಾಡ್ತಿಲ್ಲ, ನಾವೇನು ಮಾಡೋಕ್ಕಾಗತ್ತೆ ಹೇಳಿ, ಅದು ಬಂದೇ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಒಂದು ಕಾಸ್ ಎಫೆಕ್ಟ್ ಇರುತ್ತೆ, ನಾವು ಅದನ್ನು ರಿಮೂವ್ ಮಾಡ್ತೀರಿ, ಮತ್ತೆ ಅದನ್ನೇ ಹೋಗಿ ಮಾಡ್ತಾ ಇದ್ರೆ ಪೇಷಂಟ್ನ ಬಾಡಿ ವಿಲ್ ಹ್ಯಾವ್ ಸರ್ಟನ್ ಕೆಪಾಸಿಟಿ, ಅದ್ರ ಮೇಲೆ ನಾವು ಲೋಡ್ ಹಾಕಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಶುರು ಆಗಿ. ಸೊ ನೀವು ಹೇಳ್ದಾಗೆ ಕತ್ತು ನೋವಲ್ಲಿ 2 ವಿಧ ಇದೆ, ಅಕ್ಯೂಟ್ ಮತ್ತು ಕ್ರೋನಿಕಲ್. ಸಾಮಾನ್ಯವಾಗಿ ಜನ ಕತ್ತು ಉಳುಕಿದೆ, ಇವತ್ತು ನಾಳೆ ಸರಿ ಹೋಗುತ್ತೆ, 1-2-3 ದಿನ ಕಾಯ್ತಾರೆ. ಒಂದೊಂದು ಸರ್ತಿ ಏನಾಗುತ್ತೆ, ಅದೇ ಅಭ್ಯಾಸ ಆಗಿ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ. ಇಷ್ಟೇ ಪೋಸ್ಚರ್ ನಮ್ದು, ಇಷ್ಟೇ ಜಾಸ್ತಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಒಂಥರ ಈಸಿಯಾಗಿ ತಗೊಂಡಿರ್ತಾರೆ. ಬಟ್ ಎಷ್ಟೋ ಜನರು ನೋಡ್ತೀವಿ ನೆಕ್ ಆಪರೇಷನ್ ಆಗಿರೋದು ಕೂಡ, ನೆಕ್ ಬೆಲ್ಟ್ ಹಾಕಿರೋದನ್ನ ನೋಡ್ತೀವಿ. ಸೊ ಅಷ್ಟು ಸಿವಿಯರ್ ಆಗೋದಕ್ಕೆ ಏನು ಕಾರಣ ಆಗುತ್ತೆ ಅಂತ? ಇಟ್ ಈಸ್ ನೆಗ್ಲೆಕ್ಟ್ ಮಾಡೋದು. ಈಗ ನೀವು ಹೇಳ್ದಂಗೆ ಸರಿ ಹೋಯ್ತು, ಇದೇ ಇರ್ಬೋದು, ನೋವು ನನ್ನ ಜೊತೆ ಇದೆ, ಇಷ್ಟೇ ಇರ್ಬೋದು ಅಂತ ಚಿಕಿತ್ಸೆ ಏನೂ ತೊಗೊಳಲ್ಲ, ಇಲ್ಲ ಏನೋ ಒಂದು ಮಾಡಿರ್ತಾರೆ, ಅದು ಸಂಪೂರ್ಣವಾಗಿ ಗುಣ ಆಗಿರಲ್ಲ. ಸೊ ಅದರಿಂದ ಇದು ಹಂಗೆ ಆಗ್ತಾ 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 ಪ್ರೋಗ್ರೆಸ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ಈ ಕ್ರಾನಿಕ್ ಪೇನ್ ಏನಾಗುತ್ತೆ ಅಂದರೆ, ನೀವು ಬೆಳಿಗ್ಗೆ ಎದ್ದಾಗ ಇಲ್ಲ ಅದ್ರ ಬಗ್ಗೆ ಗಮನ ಕೊಟ್ಟಾಗ ಮಾತ್ರ ನೋವು ಜಾಸ್ತಿ ಆಗುತ್ತೆ. ಸೊ ನೀವು ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ಅಷ್ಟು ಗೊತ್ತಾಗೋದಿಲ್ಲ ಇನಿಷಿಯಲ್ ಸ್ಟೇಜಸ್. ಸೊ ಅದನ್ನು ಬಿಟ್ಬಿಡ್ತೀರಾ. ಸೊ ಅದನ್ನು ಪೆಥಾಲಜಿ ಜಾಸ್ತಿ ಆದ ನಂತರ ನೋವು ಹೆಚ್ಚಾಗಿ ಶುರು ಆಗುತ್ತೆ. ಸೊ ದಟ್ ಈಸ್ ದಿ ಡಿಲೇ. ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕರೆಕ್ಟಾಗಿ ಮೆಡಿಸಿನ್ ತೊಗೊಂಡ್ರೆ ಆ ಸ್ಟೇಜಿಗೆ ಹೋಗೋದಿಲ್ಲ. ಸೊ ನಮ್ಮ ಹತ್ರ ಬರೋದು ಯಾವಾಗ ಅಂದರೆ, ಕೈ ಎತ್ತಕ್ಕಾಗೋದಿಲ್ಲ. ಕೈ ಏನಕ್ಕೆ ಎತ್ತಕ್ಕಾಗೋದಿಲ್ಲ ಅಂದರೆ, ಕತ್ತು ನೋವಿಂದ ಎತ್ತಕ್ಕಾಗ್ತಿಲ್ಲ. ಸೊ ಕತ್ತು ನೋವಿಗೆ ನಮ್ಮ ಹತ್ರ ಫಸ್ಟೇ ಬಂದಿದ್ರೆ ಅದಕ್ಕೆ ನಾವು ಚಿಕಿತ್ಸೆ ಬೇರೆ ಥರ ಇರುತ್ತೆ. ಸೊ ಈಗ ಆಲ್ರೆಡಿ ನ್ಯೂರಾಲಜಿಕಲ್ ಕಾಂಪೊನೆಂಟ್ ಶುರು ಆಗಿದೆ. ಸೊ ಆ ಟೈಮಲ್ಲಿ ಬರ್ತಾರೆ, ಆಗ ನಾವು ಬೆಲ್ಟು ಹಾಕಬೇಕಾಗತ್ತೆ. ಸೊ ಅದ್ರ ಜೊತೆ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡಬೇಕಾಗತ್ತೆ, ಎಕ್ಸಸೈಸ್ ಹೇಳ್ಕೊಡ್ತೀರಿ, ಅದನ್ನೆಲ್ಲ ಮಾಡಿ ನಂತರ ಗ್ರ್ಯಾಜುವಲಿ ಅದು ಹಿಂದೆ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದಿ ರೀಸನ್. ನೆಗ್ಲೆಕ್ಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಅದು ಮುಂದುವರೆದು ಬಿಡುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ನಿಜಕ್ಕೂ ನಮ್ಮ ಈಗಿನ ಆಧುನಿಕ ಲೈಫ್ ಸ್ಟೈಲ್ ಜೊತೆಗೆ ನಾವು ನಿರ್ಲಕ್ಷ್ಯ ಮಾಡೋದ್ರಿಂದಲೇ ಕತ್ತು ನೋವು ಬಹಳಷ್ಟು ದೊಡ್ಡ ಪರಿಣಾಮ ಕೂಡ ನಮ್ಮ ದೇಹದ ಮೇಲೆ ಬೀರಬಹುದು. ಹಾಗಾದರೆ ವೀಕ್ಷಕರುಗಳಿಗೂ ಕೂಡ ಸಾಕಷ್ಟು ಡೌಟ್ಸ್ಗಳಿರುತ್ತೆ, ಅನುಮಾನಗಳಿರುತ್ತೆ. ವೀಕ್ಷಕರ ಕರೆಗಳನ್ನು ಕೂಡ ನಾವು ತಗೋತೀವಿ. ಅದಕ್ಕೆ ಮೊದಲೊಂದು ಸಣ್ಣ ವಿರಾಮ.